ಸುಮಾರು 9 ತಿಂಗಳ ಮುಂಚೆ ಹಳೆ SP ಆಗಿರುವಂಥ ಅರುಣ್ ಕುಮಾರ್ ಸರ್ ಮುನ್ಸಿಪಾಲ್ಟಿದವರಿಗೆ ಕೆಲವೊಂದು ಜಂಕ್ಷನ್ಗಳಲ್ಲಿ ಸಿಗ್ನಲ್ ಅಳವಡಿಸಿದ ಬಗ್ಗೆ ಒಂದು ಲೆಟರ್ ಬರೆದಿದ್ದಾರೆ. ಅದರ ಬೇಸಿಸ್ ಮೇಲೆ ಉಡುಪಿ ಮುನ್ಸಿಪಾಲ್ಟಿದವರು ಈಗಾಗಲೇ 2 ಜಂಕ್ಷನ್ಗಳಲ್ಲಿ ಇಂಪಾರ್ಟೆಂಟ್ ಜಂಕ್ಷನ್ಗಳಲ್ಲಿ ಸಿಗ್ನಲನ್ನು ಅಳವಡಿಸಿದ್ದಾರೆ. ಮೊದಲನೇದಾಗಿ ಕಲ್ಸಂಕ ಜಂಕ್ಷನ್, ಎರಡನೇದಾಗಿ ಈಗ ಸಿಂಡಿಕೇಟ್ ಸರ್ಕಲಲ್ಲಿ ಟ್ರಾಫಿಕ್ ಸಿಗ್ನಲನ್ನು ಅಳವಡಿಸಿದ್ದಾರೆ. ಇವೆರಡು ಇಂಪಾರ್ಟೆಂಟ್ ಜಂಕ್ಷನ್ಗಳು ಇರುವಂಥದ್ದು. ಅದರಲ್ಲೂ ಹೆಚ್ಚು ಈ ಸಿಂಡಿಕೇಟ್ ಸರ್ಕಲಲ್ಲಿ ಯಾಕೆ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಹೋಗಬೇಕಾಗಿರುವಂಥ ಏರಿಯಾ ಇದೆ. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದರೆ ಹಾಸ್ಪಿಟ್ಲಿಗೆ ಹೋಗುವಂಥವರಿಗೆ ಸಮಸ್ಯೆ ಆಗ್ತಿರೋ ದೊಡ್ಡ ಸಮಸ್ಯೆ. ಸೊ ಈ ಸಿಗ್ನಲಿಂದ ಒಂದು ಹಂತ ತನಕ ಅದನ್ನು ಬದಲಾವಣೆ ಆಗಿದೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಇಲ್ಲಿ ಕೆಲವೊಂದು ಕರೆಕ್ಷನ್ಸ್ ಬೇಕಾಗ್ತದೆ. ಉದಾಹರಣೆಗೆ ಒಂದು ಫ್ರೀ ಲೆಫ್ಟಿಗೆ ನಾವು ಸ್ವಲ್ಪ ಸ್ಲ್ಯಾಬ್ ಕಟ್ ಮಾಡಬೇಕಾಗ್ತದೆ. ಮತ್ತು 2 ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳು ಫ್ರೀ ಲೆಫ್ಟಿಗೆ ಅಡ್ಡಿಪಡಿಸೋ ರೀತಿಯಲ್ಲಿದೆ, ಅದನ್ನು ಸ್ವಲ್ಪ ಶಿಫ್ಟ್ ಮಾಡಬೇಕಾಗ್ತದೆ. ಟೈಮಿಂಗ್ಸಲ್ಲಿ ಸ್ವಲ್ಪ ಚೇಂಜಸ್ ವೇರಿಯೇಷನ್ಸ್ ಮಾಡಬೇಕಾಗ್ತದೆ ಪೀಕ್ ಟೈಮಲ್ಲಿ ಹ್ಯಾಂಡಲ್ ಮಾಡೋಕ್ಕೆ. ಮತ್ತು ಸ್ಟಾಪ್ ಲೈನು ಮತ್ತು ಝೀಬ್ರಾ ಕ್ರಾಸಿಂಗನ್ನು ಪೇಂಟ್ ಮಾಡಬೇಕಾಗ್ತದೆ. ಆ ಕೆಲಸಗಳನ್ನು ಮುಂದುವರಿಯುವಂಥ ದಿನಗಳಲ್ಲಿ ಆಗ್ತದೆ. ಮತ್ತು ನಾವು ಸ್ಟಡಿ ಮಾಡ್ತಿದ್ದೀವಿ, ಸಾರ್ವಜನಿಕರು ಬೇರೆ ಏನಾದರೂ ಅಡಿಷನಲ್ ಸಜೆಷನ್ಸ್ ಇದ್ದರೆ ಇದೇ ವಿಚಾರ ಬಗ್ಗೆ ನಮಗೆ ಆಗಲಿ ಮುನ್ಸಿಪಲ್ ಕಮಿಷನರ್ಗೆ ಆಗಲಿ ಕೊಡ್ಬೋದು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದಲ್ಲದೆ ಇನ್ನು ಮುಂದೆ ಇಲ್ಲಿ ಈ ಏರಿಯಾದಲ್ಲಿ ನಾವು AI ಬೇಸ್ಡ್ CCTV ಕ್ಯಾಮ್ರಾಗಳನ್ನು ಅಳವಡಿಸಿ ಎನ್ಫೋರ್ಸ್ಮೆಂಟ್ ಸಹ ಕಾಂಟ್ಯಾಕ್ಟ್ಲೆಸ್ ನಾವು ಟ್ರಾಫಿಕ್ ಪೊಲೀಸ್ನವ್ರಿಗೆ ಬಂದು ಎನ್ಫೋರ್ಸ್ ಮಾಡೋದಕ್ಕೆ ಬದಲಾಗಿ ಕ್ಯಾಮ್ರಾದಿಂದಲೇ ಆಗೋ ರೀತಿಯಲ್ಲಿ ವ್ಯವಸ್ಥೆ ಇನ್ನು ಮುಂದೆ ಮಾಡಲಾಗ್ತದೆ. ಯಾವಾಗ ಆರಂಭ ಆಗ್ಬೋದು ಸರ್? ಒಂದು 4-5 ಮಂತ್ಸ್ ಆಗ್ಬೋದು. ನಾವು ಆಲ್ರೆಡಿ ಪ್ರಾಜೆಕ್ಟ್ ಟೆಂಡರ್ ಕರೆದಿದ್ದೀವಿ. ಅದನ್ನು 4-5 ಮಂತ್ಸ್ ಒಳಗೆ. ಅದರಲ್ಲಿ ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿಂದ ಒಂದು ಏರ್ನಲ್ಲಿ ದೊಡ್ಡ ದೊಡ್ಡ ಟ್ರಕ್ಗಳೆಲ್ಲ ಬರುವಾಗ ಪ್ರಾಬ್ಲಮ್ ಆಗ್ತಾ ಇದೆ. ಅದಕ್ಕೆ ಏನು ಸೊಲ್ಯೂಷನ್ ಮಾಡ್ಬೋದು? ಅದಕ್ಕೆ ಸೊಲ್ಯೂಷನ್ ಏನಂತ ಹೇಳಿದ್ರೆ ಅಲ್ಲಿ ಜಾಸ್ತಿ ಟೈಮ್ ನಿಲ್ಲಕ್ಕೆ ಅವಕಾಶ ಇಲ್ಲದೆ ಇರುವ ರೀತಿಯಲ್ಲಿ ಸಿಗ್ನಲ್ ಟೈಮಿಂಗ್ಸನ್ನು ಬದಲಾವಣೆ ಮಾಡ್ಬೋದು. ಎರಡನೇದು ಏರ್ನಲ್ಲಿ ಸಿಗ್ನಲ್ ಇರುವಂಥದ್ದು ಇದು ಒಂದೇ ಕಡೆ ಅಲ್ಲ, ಸುಮಾರು ಕಡೆ ಇದೆ. ಇಲ್ಲ ಅಂತ ಏನು ಸಮಸ್ಯೆ ಇಲ್ಲ. ಸ್ವಲ್ಪ ಆಚೆ ಸೈಡಿಗೆ ಹೋದರೆ ಸ್ವಲ್ಪ ಏನು ಸ್ಲೋಪ್ ಜಾಸ್ತಿ ಇದೆ. ಸೊ ಅಲ್ಲಿ ತನಕ ಟ್ರಾಫಿಕ್ ಜಾಮ್ ಆಗದೇ ಇರೋ ರೀತಿಯಲ್ಲಿ ಇಲ್ಲಿ ಈಗಾಗಲೇ 50 ಸೆಕೆಂಡ್ಸ್ ಟೈಮಿಂಗ್ ಕ್ಲಿಯರೆನ್ಸ್ ಕೊಡ್ತೀವಿ. ಈಗ ಒಂದು 10 ಸೆಕೆಂಡ್ಸ್ ಹೆಚ್ಚು ಮಾಡ್ತಾ ಇದ್ದೀವಿ. ಈಗಾಗಲೇ ಈ ಟೈಮಲ್ಲಿ ಇಂಥ 50 ಸೆಕೆಂಡ್ಸ್ ಒಳಗಡೆ 100% ವೆಹಿಕಲ್ಸ್ ಕ್ಲಿಯರ್ ಆಗ್ತದೆ. ಪೀಕ್ ಟ್ರಾಫಿಕ್ ಟೈಮಲ್ಲಿ ನಾವು ಒಂದು 50 ಸೆಕೆಂಡ್ಸಿಂದ ಒಂದು 10 ಸೆಕೆಂಡ್ಸ್ ಹೆಚ್ಚು ಮಾಡುವಾಗ ಒಂದು 70 to 80% ವೆಹಿಕಲ್ ಲೈನಲ್ಲಿ ಇರೋದು ಇಮಿಡಿಯೇಟ್ಲಿ ಕ್ಲಿಯರ್ ಆಗ್ತದೆ. ಆ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡ್ಬೋದು ಅಂತ. ಥ್ಯಾಂಕ್ ಯು.